ಸರ್, ಈಗ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. 4% ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೊಂದು ಮಾತನಾಡಿದ್ದಾರೆ. ಸಂವಿಧಾನ ಬದಲಾಯಿಸೋಕ್ಕೂ ಕೂಡ ರೆಡಿ ಅನ್ನೋದು. ನೋಡಿ, ಡಿ.ಕೆ. ಶಿವಕುಮಾರ್ ಹೇಳಿದ್ದು ಒಂದು ಬಹಳ ಸ್ಪಷ್ಟವಾಗಿ ಅವ್ರು ಮಾಡಿರೋದು ಸಂವಿಧಾನ ಬದ್ಧವಾಗಿ ಇಲ್ಲ ಅನ್ನುವಂಥದ್ದು ಅವರೇ ಒಪ್ಕೊಂಡಿದ್ದಾರೆ. ಐ ಅಗ್ರಿ ಅಂತ ಅವರ ಭಾಷಣದಲ್ಲಿ ಹೇಳಿದ್ದಾರೆ. ಸೊ ಸಂವಿಧಾನ ವಿರುದ್ಧ ಒಂದು ಕಾನೂನು ಮಾಡಿದರೆ ಈ ಸರ್ಕಾರ ಸಂವಿಧಾನ ವಿರೋಧಿ ಅಂತ ಹೇಳಿದ್ರೆ ಮತ್ತೆ ಇನ್ನೇನು ಹೇಳಕ್ಕೆ ಸಾಧ್ಯ? ಇದು ಒಂದೇ ಅಲ್ಲ, ಹಲವಾರು ಆಜ್ಞೆಗಳು ಇವತ್ತು ಸಂವಿಧಾನದ ವಿರುದ್ಧ ಇವರು ಕೆಲಸ ಮಾಡ್ತಾ ಇದ್ದಾರೆ. ಸಂವಿಧಾನ ವಿರೋಧಿ ಸರ್ಕಾರ ಕರ್ನಾಟಕದಲ್ಲಿದೆ. ಇಂಥ ಸರ್ಕಾರ ಮುಂದೆ ಆಳೋದಕ್ಕೆ ಯಾವುದೇ ನೈತಿಕ ಹಕ್ಕಲ್ಲ. ಇಡೀ ಸರ್ಕಾರವೇ ರಾಜೀನಾಮೆ ಕೊಡಬೇಕು. ಒಂದನೇದು. ಎರಡನೇದಾಗಿ, ಈಗಾಗಲೇ ಆಂಧ್ರ ಪ್ರದೇಶ ಮತ್ತು ವೆಸ್ಟ್ ಬೆಂಗಾಲ್ ಹಲವಾರು ರಾಜ್ಯಗಳ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಸಂವಿಧಾನದಲ್ಲಿ ಅವಕಾಶ ಇಲ್ಲ ರಿಲಿಜಿಯಸ್ ರಿಸರ್ವೇಷನ್ ಅಂತ. ಆದಾಗ್ಯೂ ಕೂಡ ಇವರು ತರ್ತಾರೆ ಅಂದರೆ ಅದು ಎಲ್ಲಿಲ್ಲದ ಕಾಂಟ್ರಾಕ್ಟಲ್ಲಿ ತರ್ತಾ ಇದ್ದಾರೆ. ಅಂದರೆ ಯಾವುದಾದ್ರೂ ನಂಗೆ ತೋರಿಸ್ಬಿಡ್ರಿ ನೀವು ಸಂವಿಧಾನದಲ್ಲಿ ಕಾಂಟ್ರಾಕ್ಟ್ ಕೊಡೋದ್ರಲ್ಲಿ ರಿಸರ್ವೇಷನ್ ಇದೆ. ಸುಮ್ಮನೆ ನನ್ನ ಪ್ರಕಾರ ಅದೇನು ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಇದೆ ಅದನ್ನೇ ರದ್ದುಗೊಳಿಸೋದು ಒಳ್ಳೆಯದು. ಇವರು ಇಷ್ಟು ಸುಮಾರು 30-40% ರಿಸರ್ವೇಷನ್ ಕೊಟ್ಟರೆ ಟ್ರಾನ್ಸ್ಪರೆನ್ಸಿಗೆ ಏನು ಬೆಲೆ? ಅದು ಹೋಗಲಿ. ರಾಹುಲ್ ಗಾಂಧಿ ಯಾವಾಗಲೂ ಸಂವಿಧಾನವನ್ನು ಹಿಡ್ಕೊಂಡು ತೋರಿಸ್ತಾ ಇರ್ತಿದ್ರು. ಇವತ್ತು ಅಂಬೇಡ್ಕರ್ ವಿಚಾರ ಏನು ಒಂದು ಧಾರ್ಮಿಕ ಮೀಸಲಾತಿ ಬಗ್ಗೆ ಏನಿದೆ ಅದರ ವಿರುದ್ಧ ಇವತ್ತು ಸರ್ಕಾರ ಅಲ್ಲಿ ಕ್ರಮ ತೆಗೆದುಕೊಂಡಿದೆ. ಉಪಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಹೀಗಾಗಿ ಸಂವಿಧಾನದ ವಿರೋಧಿ ಅಷ್ಟೇ ಅಲ್ಲ, ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರಕ್ಕೂ ಕೂಡ ಈ ಸರ್ಕಾರ ವಿರೋಧವಿದೆ. ಸ್ವತಂತ್ರ ಬಂದಾಗ ಕಾಂಗ್ರೆಸ್ ತಮ್ಮ ಆಡಳಿತ ಸಲುವಾಗಿ ದೇಶ ವಿಭಜಿಸಿದರು. ಶಾಬಾನು ಕೇಸ್ ಬಂದಾಗ ಕುರ್ಚಿ ಉಳಿಸ್ಕೊಳ್ಳಲು ಕಾನೂನನ್ನೇ ಬದಲಾವಣೆ ಮಾಡಿದರು. ಈಗ ಸಂವಿಧಾನ ಬದಲಾವಣೆ ಮಾಡ್ತಾ ಇದ್ದಾರೆ. ಇವ್ರಿಗೆ ಯಾವುದೇ ರೀತಿಯ ನೈತಿಕ ಹಕ್ಕಿಲ್ಲ. ಇನ್ಮೇಲೆ ರಾಹುಲ್ ಗಾಂಧಿಯವರು ಸಂವಿಧಾನವನ್ನು ಹಿಡ್ಕೊಳ್ಳುವಂಥ ತೋರಿಸುವಂಥ ಯಾವುದೇ ನೈತಿಕ ಅಧಿಕಾರ ಕೂಡ ಇಲ್ಲ. ಈ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಕೇಳಿ. ಸರ್, ಈಗ ಹನಿ ಟ್ರ್ಯಾಪ್ ವಿಚಾರ ಕೂಡ ಚರ್ಚೆ ಆಗ್ತಿದೆ, ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ. ಈಗ ಸುಪ್ರೀಂ ಕೋರ್ಟ್ ಬಂದಿದೆ, ಸಿಬಿಐ ತನಿಖೆ ಆಗಬೇಕು ಅಂತ. ನೋಡಿ, ಹನಿ ಟ್ರ್ಯಾಪ್ ವಿಚಾರದಲ್ಲಿ ಮತ್ತೆ ರಾಜಕಾರಣ ಪ್ರಾರಂಭ ಆಗಿದೆ. ಯಾವ ವಿಚಾರವನ್ನು ಕೋಆಪರೇಟಿವ್ ಮಿನಿಸ್ಟರ್ ರಾಜಣ್ಣವರು ಸದನದಲ್ಲಿ ಓಪನ್ ಆಗಿ ಹೇಳಿದರು, ತಮ್ಮದು ಅಷ್ಟೇ ಅಲ್ಲ ಸುಮಾರು 48 ಜನರಿಗಿಂತ ಹೆಚ್ಚಿದೆ ಅಂತ ಹೇಳಿದರು. ಇದೊಂದು ಬಹಳ ಗಂಭೀರವಾದಂಥ ವಿಚಾರ. ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದರು, ಕೊಡಲಿ, ತನಿಖೆ ಮಾಡ್ತೀವಿ ಅಂತ ಹೇಳಿದರು. ಅವು ಯಾವುದು ಕೂಡ ನಡೀತಾ ಇಲ್ಲ. ಅಂದರೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಇದರಲ್ಲಿ ಮಧ್ಯಪ್ರವೇಶ ಮಾಡಿದೆ. ಖರ್ಗೆ ಸಾಹೇಬರು ಮತ್ತು ಸಿದ್ದರಾಮಯ್ಯ ಮೀಟಿಂಗಿನ ಫಲಶ್ರುತಿನೇ ಇದನ್ನು ಮುಚ್ಚಿ ಹಾಕೋ ಸಲುವಾಗಿ ಕಾಂಗ್ರೆಸ್ಸಿನ ಬುಡಕ್ಕೆ ಇದು ಬರ್ತಿದೆ ಅಂತ ಬಹಳ ಸ್ಪಷ್ಟವಾಗಿದೆ. ಹೀಗಾಗಿ ನನಗನ್ನಿಸ್ತಾ ಇದೆ ಇವತ್ತಿನ ಸ್ಟೇಟ್ಮೆಂಟು ಅದು ಇದೆಲ್ಲ ನೋಡಿದಾಗ ಇವ್ರಿಗೆ ಆರ್ಥಿಕವಾಗಿ ಈ ರಾಜ್ಯವನ್ನು ಹಾಳು ಮಾಡಿದ್ದಾರೆ, ಇವತ್ತು ನೈತಿಕವಾಗಿ ಕೂಡ ಹಾಳು ಮಾಡಿದ್ದಾರೆ, ಈಗ ಸಂವಿಧಾನ ವಿರುದ್ಧವಾಗಿ ಕೂಡ ಇವರು ನಡ್ಕೊಂಡಿದ್ದಾರೆ. ಹೀಗಾಗಿ ಈ ಸರ್ಕಾರ ಒಂದು ಜನವಿರೋಧಿ ಸರ್ಕಾರ. ಎಷ್ಟು ಬೇಗ ತಗೊಳ್ತದೋ ಅಷ್ಟು ಕರ್ನಾಟಕಕ್ಕೆ ಒಳ್ಳೆಯದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.